ದೇವರು ಇದ್ದಾನ ಇಲ್ವಾ? ನೇರ ಪ್ರಶ್ನೆ. ಈ ನೇರ ಪ್ರಶ್ನೆಗೆ ಕೆಲವು ಸಾಹಿತಿಗಳು ಏನು ಹೇಳ್ತಾರೆ ಅಂದರೆ, ದೇವರು ಇದ್ದರೆ ನಿನಗ್ಯಾಕೆ ದೇವರು ಇಲ್ಲ ಅಂದರೆ, ಇದಾನ ಇಲ್ವಾ ಎಂಬುವುದು ಕಂಡುಹಿಡಿಯುವುದಕ್ಕೆ ನಂಬಿಕೆ ಮತ್ತು ಅಪನಂಬಿಕೆಯು ಅವಶ್ಯಕ. ಮೊದಲು ನಾವು ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಸಾಹಿತಿಗಳು ಯಾವಾಗಲೂ ಹೇಳುವ ಒಂದು ಮಾತೇನೆಂದರೆ, ತಿಳಿದುಕೊಳ್ಳುವುದಕ್ಕಿಂತ ಕಲಿತುಕೊಳ್ಳುವುದು ತುಂಬ ಮುಖ್ಯ ಅನ್ನೋದು. ಸೊ ನಂಬಿಕೆ ಅಂದರೆ ಏನು ಅಂತ ನೀವು ಕಲಿತುಕೊಂಡ್ರೆ ನೀವು ಇಲ್ಲಿವರೆಗೂ ನಂಬಿರುವ ನಂಬಿಕೆ ಮಾಯವಾಗುತ್ತದೆ. ಫಾರ್ ಎಕ್ಸಾಂಪಲ್, ದೇವರನ್ನು ನೀವು ನಂಬ್ತೀರಾ ಅಂದುಕೊಳ್ಳೋಣ. ಅಷ್ಟಕ್ಕೂ ನೀವು ದೇವರು ಇದ್ದಾನೆ ಅಂತ ಹೇಗೆ ನಂಬ್ತೀರಾ? ದೇವರನ್ನ ನೀವು ನೋಡಿದ್ದೀರಾ ಅಥವಾ ನೀವೇ ದೇವರನ್ನ ತಯಾರಿಸಿದ್ದೀರಾ? ಇಲ್ಲ ಅಂದರೆ ನೀವೇ ದೇವರ? ಸೊ ದೇವರನ್ನ ನಂಬೋದು ಅನ್ನೋದು ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪ್ರೋಗ್ರಾಮಿಂಗ್. ಹಾಗೆ ದೇವರು ಇಲ್ಲ ಅಂತ ಹೇಳೋಕ್ಕಾದ್ರೂ ನೀವ್ಯಾರು? ನೀವು ಪ್ರಪಂಚವೆಲ್ಲ ಸುತ್ತಿದ್ದೀರಾ ಅಥವಾ ಸೃಷ್ಟಿಯನ್ನೇ ನೀವು ಕ್ರಿಯೇಟ್ ಮಾಡಿದ್ದೀರಾ? ಸೊ ಇಲ್ಲಿ ಸಾಹಿತಿಗಳು ಏನು ಹೇಳ್ತಾರೆ ಅಂದರೆ, ದೇವರು ಇದ್ದಾನ ಇಲ್ಲ ಅನ್ನೋದು ಕೇವಲ ಒಂದು ಮಾತು ಮಾತ್ರವೇ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ರಹ್ಮನನ್ನೇ ನಾವು ಇದಾನೇ ಇಲ್ಲ ಅಂತೀವಿ. ಇನ್ನೂ ಹೇಳ್ಬೇಕಂದ್ರೆ ಸತ್ಯಕ್ಕೆ ನಂಬರ್ಸ್ ಆಗಲಿ ಲೆಟರ್ಸ್ ಆಗಲಿ ಇಲ್ಲ. ನಮ್ಮ ಉಪಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಬರ್ದೇನೇ ಇರಬಹುದು. ನಾನು ಹೇಳೋ ಮಾತನ್ನು ನೀವು ಕೇಳಿಸ್ಕೊಳ್ತಿದ್ದೀರಾ, ಆದರೆ ನಾನು ಹೇಳ್ತಿರೋದನ್ನು ನೀವು ಕೇಳಿಸಿಕೊಳ್ಳೋದಕ್ಕೆ ಇವಲ್ಯೂಷನ್ ಅಂತ ಅಂದ್ಕೊಳ್ಳೋದು ಸರಿಯಲ್ಲ. ನಿಮಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದರೆ ಒಂದು ಟ್ರೀನ ಉದಾಹರಣೆಯಾಗಿ ತಗೊಳ್ಳೋಣ. ಟ್ರೀ ಅನ್ನೋ ಆಬ್ಜೆಕ್ಟ್ ನಮ್ಮ ಕಣ್ಣ ಮುಂದೆ ಇದೆ. ಸೊ ಅದನ್ನು ಗುರುತಿಸುವುದಕ್ಕಾಗಿ ಎಲ್ಲರಿಗೂ ಅರ್ಥವಾಗುವ ಭಾಷೆ ತಯಾರಿಸಿ ಅದಕ್ಕೆ ಚಿಟ್ಟು ಎನ್ನುವ ಹೆಸರು ಕೊಡೋಣ. ಸೊ ಇಲ್ಲಿ ಟ್ರೀ ಅನ್ನೋ ಮಾತು ನಿಜ ಆಗದೆ ಇರಬಹುದು, ಆದರೆ ಟ್ರೀ ಅನ್ನೋ ಆಬ್ಜೆಕ್ಟ್ ಮಾತ್ರ ನಿಜ. ಸೇಮ್ ಈಗ ದೇವರು ಎಂಬ ವಿಷಯಕ್ಕೆ ಬಂದರೆ, ದೇವರು ಅನ್ನೋದು ಒಂದು ಆಬ್ಜೆಕ್ಟ್ ಅಲ್ಲ. ಯಾಕಂದರೆ ದೇವರನ್ನು ಯಾರೂ ನೋಡಿಲ್ಲ, ಯಾರಿಗೂ ಕಾಣಿಸಿಯೂ ಇಲ್ಲ. ಸೊ ದೇವರು ಅನ್ನೋದು ಕೇವಲ ಒಂದು ಮಾತು. ಆ ಮಾತನ್ನು ಇಟ್ಕೊಂಡು ನಾವು ಇದೆಯೋ ಇಲ್ವೋ ಅಂತ ಕುರಿಗಳಂತೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ತಮಗಿಷ್ಟ ಬಂದಂತೆ ದೇವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಪ್ರಪಂಚದಲ್ಲಿ ಮನುಷ್ಯ ತಮಗೆ ತೋಚಿದ ಹಾಗೆ ಊಹಾಚಿತ್ರಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಯಾಕಂದರೆ ಆ ಗಾಡ್ ಅನ್ನೋ ಮಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಏನೂ ಇಲ್ಲದ ಕಾರಣ ಕೇವಲ ಏನೋ ಒಂದನ್ನು ನಂಬಲೇಬೇಕು ಎಂಬ ವಿಪರೀತವಾದ ಆಸೆ ಅಷ್ಟೇ. ಆ ಆಸೆ ಜೊತೆಗೆ ನಂಬಿಕೆ ಹುಟ್ಟಿ ಅದರ ಮೇಲೆ ಅಲೆದಾಟ ಪ್ರಾರಂಭವಾಗುತ್ತದೆ. ಆ ಅಲೆದಾಟ ನಿಮ್ಮ ನಂಬಿಕೆಗೆ ಎಲ್ಲಿಲ್ಲದ ಬಲವನ್ನು ಹೆಚ್ಚಿಸುತ್ತದೆ. ಯಾರಾದರೂ ನಮ್ಮ ನಂಬಿಕೆ ತಪ್ಪು ಅಂತ ಹೇಳಿದರೆ ನಾವು ಯುದ್ಧಕ್ಕಿಳಿಯಲು ಸಹ ರೆಡಿ ಇರ್ತೀವಿ. ಸೊ ಇದರಿಂದ ದೇವರು ಅನ್ನೋದು ಕೇವಲ ಒಂದು ಮಾತು ಅನ್ನೋದು ಕೇವಲ ಒಂದು ಭ್ರಮೆ. ಆ ಭ್ರಮೆಯನ್ನೇ ನಾವು ಪೂಜಿಸುತ್ತಿದ್ದೇವೆ.